ಸೊ ನಾವು ಆಲ್ಮೋಸ್ಟ್ ಅಲ್ಲಿ 1.5 hour ಮಾತಾಡಿದ್ದೀನಿ ಭರತ್ ಅವರೇ. ನನಗೆ 1.5 hour ಆಗಿದೆ ಅಂತ ಅನ್ನಿಸ್ತಾನೆ ಇಲ್ಲ. ನನಗೂ ಫಸ್ಟ್ ಟೈಮ್ ನಾನು ಇಷ್ಟು ಫ್ರೀಯಾಗಿ ಮಾತಾಡಿದ್ದೀನಿ. ಹೆಣ್ಮಕ್ಳ ಜೊತೆ ಸ್ವಲ್ಪ ಕಡಿಮೆ ನನ್ನ ಮಾತು. ಓಕೆ, ನನಗೆ ಲಾಸ್ಟ್ ಒಂದಿಷ್ಟು ಕ್ವೆಶನ್ಸ್ ಇದೆ. ಈ ರಂಗಭೂಮಿ ಕಲಾವಿದರಲ್ಲಿ ನಿಮಗೆ ತುಂಬ ಫೇವ್ರೇಟ್ ಯಾರು? ರಂಗಭೂಮಿ ಕಲಾವಿದರಲ್ಲಿ ಈಗಿರೋನವ್ರ ಅಥವಾ ಹಳಬ್ರ? ನಿಮ್ಮ ಆಲ್ ಟೈಮ್ ಫೇವ್ರೇಟ್ಸ್ ಅಂತ. ಆಲ್ ಟೈಮ್ ಫೇವ್ರೇಟ್ಸ್ ಗುಂಡಪ್ಪ ಕೌಡಿಮಟ್ಟಿ ಅಂತ ಇದ್ರು. ನಂಗೆ ಗುರುಗಳವರೇ, ಎಲ್ಲ ಡ್ರಾಮಾದಲ್ಲಿ ನಂಗೆ ಕಲಿಸ್ಕೊಟ್ಟಿದ್ದವ್ರೆ. ಅವ್ರು ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದರೆ ನಂಗೆ ಯಾವಾಗಲೂ ಫೇವ್ರೇಟ್. ಅವ್ರು ಸುಮ್ಮನೆ ಹಿಂಗೆ ನಿಂತು ನೋಡ್ತಾ ಇದ್ದೆ. ಇನ್ನು ಲೇಡೀಸಲ್ಲಿ ಅಂತಂತಂದರೆ ಆಬ್ವಿಯಸ್ಲಿ ನಮ್ಮ ಮಮ್ಮಿನೇ. ನಮ್ಮ ಮಮ್ಮಿ ಯಾವಾಗಲೂ ಕಾಮಿಡಿ ಜಾಸ್ತಿ ಅವ್ರದ್ದೇ ನೋಡ್ಕೊಂಡು ಬೆಳೆದಿರೋದು. ಇನ್ನು ಈಗಿನವ್ರ ಯಂಗ್ಸ್ಟರ್ಸ್ಗಳಲ್ಲಿ ಭಾಳ ಜನ ಇದ್ದಾರೆ. ನಾವು ಪರ್ಟಿಕ್ಯುಲರ್ ಆಗಿ ಅವ್ರ ಆ್ಯಕ್ಟಿಂಗ್ ಆಗಿರಲಿ ಇದಾಗಿರಲಿ ಇಷ್ಟಪಡೋದು. ನಮ್ಮ ದಯಾನಂದ್ ಬಿಳಿಗೆ ಅಂತಿದ್ದಾರೆ. ಆಮೇಲೆ ನಮ್ಮ ಮಿನ್ನಕ್ಕ ಇದ್ದಾಳೆ. ಅದೆಲ್ಲ ಮಂಜುಳಾ ಅಂತೇಳಿದ್ರಲ್ಲ, ನಮ್ಮ ಅಕ್ಕ ಅವಳಿದ್ದಾರೆ. ಆಲ್ ಟೈಮ್ ಫೇವ್ರೇಟ್ಸ್ ಇವರೆಲ್ಲ. ಮಾಡಾಕಂದ್ರೆ ಒಂಥರ ಏನೋ ಖುಷಿ, ಇವ್ರ ಜೊತೆಗೆ ಮಾಡ್ತಾ ಇದೀವಲ್ಲ ನಾವು ಅಂತೇಳಿ. ಉಮಾಶ್ರೀ ಅಮ್ಮಂಗೆ ಈಗ 70 years. ಈ 70 ವರ್ಷ ಆದ್ರೂ ಕೂಡ ಶರ್ಮಿಷ್ಠೆ ಅಂತಹ ನಾಟಕ ಮತ್ತೆ ಬೇರೆ ಬೇರೆ ನಾಟಕಗಳನ್ನು ಮಾಡ್ತಿರುವಾಗ ಎಂಥ ವಂಡ್ರ್ ಅನಿಸುತ್ತೆ ಅಂತಂದರೆ, ಅಂದರೆ ಅವ್ರ ವಯಸ್ಸು ಎಲ್ಲೋ ಹೋಗ್ಬಿಟ್ಟಿರುತ್ತೆ, ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ವಯಸ್ಸು ಅನ್ನೋದು ಕಲೆಗೆ ಇಲ್ಲಿ ಇನ್ವಾಲ್ವ್ ಆಗಲ್ಲ ನಿಜ, ಬಟ್ ಆದರೂ ಅಷ್ಟೊತ್ತು ನಿಂತ್ಕೋಬೇಕಲ್ಲ, ಕಾಲು ಬೆಂಡ್ ಮಾಡ್ಕೊಂಡೇ ನಿಂತ್ಕೋಬೇಕಾಗುತ್ತೆ. ಸೊ ಕೈ ಹಿಂಗೆ ಮಾಡ್ಕೊಂಡು ನಿಂತ್ಕೋಬೇಕಾಗುತ್ತೆ. ನಮ್ಮ ದಿನ ಬೆಸ್ಟ್ ರೀ, ಯಾಕಂದ್ರೆ ನಾವೆಲ್ಲ ನಮ್ಮ ಕಡೆ ಕೋ ಆರ್ಟಿಸ್ಟ್ ಅವ್ರಂತರೂ ಅಷ್ಟು ವಯಸ್ಸಾದರೂ ಏಕಪಾತ್ರ ಅಭಿನಯ ಮಾಡ್ತಾರೆ. ಈಗ ಶರ್ಮಿಷ್ಠ ಒಳಗೆ ಅವರೊಬ್ಬರೇ ಎಂಟೈರ್ 1 hour ಅವರೇ ನಿಂತು ಮಾತಾಡಬೇಕು, ಅವರೇ ನಿಂತು ಆ್ಯಕ್ಟ್ ಮಾಡಬೇಕು. ಸೊ ಅವ್ರಿಗೆ ಎಷ್ಟು ಹೇಳಿದ್ರು ಆಡ್ಸಪ್ ಕಡಿಮೆ. ಅವ್ರು ನಿಜವಾಗ್ಲೂ ಸರಸ್ವತಿ ದೇವಿನೇ ನಮ್ಮ ರಂಗಭೂಮಿಗೆ. ಅವ್ರು ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿದ್ದಾರೆ. ಅವ್ರು ನೋಡಿ ಇವತ್ತಿಗೂ ಅವ್ರ ಥರ ಆಗ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನೋಡಿಕೊಂಡು ನಮ್ಮ ಮನೇಲಿ ನಾವು ಅವ್ರ ಜೊತೆಗೆ ಬೆಳ್ಕೊಂಡು ಖುಷಿ ಆಗುತ್ತೆ ಅವ್ರು ನೋಡಿದರೆ. ಅಂಥವ್ರಿಗೆ ಆ್ಯಕ್ಚುಲಿ ರಂಗಭೂಮಿಗೆ ಬರಬೇಕು, ಯೂಸ್ ಇದೆ ಸಿಕ್ಕಾಪಟ್ಟಿ. ಅಂಥವ್ರು 4-5 ಉಮಾಶ್ರೀಗಳು ಬಂದ್ಬಿಟ್ರೆ ನಮ್ಮ ರಂಗಭೂಮಿ ಇನ್ನೂ ಎಲ್ಲೋ ಹೋಗುತ್ತೆ. ಅಪ್ಪು ಸರ್ನ ಭೇಟಿ ಆಗಿದ್ದ? ಜಾಕಿ ಸಿನಿಮಾ ಟೈಮಲ್ಲಿ ಭೇಟಿಯಾಗಿದ್ದೆ. ಅಪ್ಪಾಜಿ ಅವ್ರ ಜೊತೆಗೆ ಶೂಟಿಂಗ್ ಇತ್ತು. ಸೊ ಅದೇ ನೋಡಿದ್ದು. ಆಮೇಲೆ ಇನ್ನೊಂದು ಸರಿ ಯಾವಾಗ ನಾವು ಕಂಟ್ರಿ ಸ್ಟುಡಿಯೋಕ್ಕೆ ನಮ್ಮದು ಜಿಂದಾ ಮೂವಿ ಶೂಟಿಂಗ್ ಇದ್ದಾಗ ಬಂದಾಗ ಅವಾಗ ಪರ್ಟಿಕ್ಯುಲರ್ ಆಗಿ ಅಪ್ಪಾಜಿನೇ ಕರೆದು ನನ್ನ ಮಗ ಅಂತ ಭೇಟಿ ಮಾಡಿಸಿದ್ರು. ಅದೊಂಥರ ಏನೋ ಖುಷಿ. ನಮ್ಮ ಸೈಡ್ ಹೆವಿ ಫ್ಯಾನ್ಸ್ ಪುನೀತ್ ಸರ್ ಇದ್ದಾರೆ. ಪ್ರತಿಯೊಂದು ಮುಂಚೆಲ್ಲ ಎಲ್ಲ ದೇವ್ರುಗಳು ಫೋಟೋ ಹಾಕ್ತಿದ್ವಿ. ಈಗ ಯಾವುದೇ ಕಂಪ್ನಿಗೆ ಹೋದ್ರೆ ಒಂದರ ಪುನೀತ್ ಸರ್ ಫೋಟೋ ಇದ್ದೇ ಇರುತ್ತೆ. ನಾನಂತೂ ನಮ್ಮ ಕಂಪ್ನಿಯಲ್ಲಿ ಬಂದವ್ರಿಗೆಲ್ಲ ಕೇಳಿ, ನೀವು ಮೇಡಮ್ ಅವ್ರಿಗೆ ನಯನ ಅವ್ರು ಸಿಕ್ಕರು ಕೇಳಿ, ಒಂದು ಕಡೆ ಅಪ್ಪಾಜಿ ಫೋಟೋ ಇದೆ, ಒಂದು ಕಡೆ ರಂಗಭೂಮಿ ಎಂಟ್ರೆನ್ಸ್ಗೆ ಡ್ರಾಮಕ್ಕೆ ಕುಂತು ನೋಡೋರು 3 ತಾಸು ಅವೆರಡು ಫೋಟೋ ಜೊತೆಗೆ ನಮ್ಮ ಆ್ಯಕ್ಟ್ ನೋಡೋದು. ಪುನೀತ್ ಸರ್ದೊಂದು, ಅಪ್ಪಾಜಿದೊಂದು. ಮೋಸ್ಟ್ಲಿ ಪುನೀತ್ ಸರ್ ಅಂತ ಅನ್ಸುತ್ತೆ. ಅಂದರೆ ಈ ಥರ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ ಅವ್ರು ಯಾವ ಫ್ಯಾನ್ಸಿಗೂ, ಅಥವಾ ಅವರಿಲ್ಲ ಬೇರೆ ಸೆಲೆಬ್ರಿಟೀಸ್ಗಳಿಗೂ ಹಿಂಗೆ ಇರಬೇಕು ಅಂತ ಹೇಳ್ಕೊಟ್ಟಿಲ್ಲ. ನನಗೆ ಜಾಸ್ತಿ ಫ್ಯಾನ್ಸ್ ಬರಬೇಕು ಅಂತ ಹೇಳಿ ಏನೇನೋ ಅವರು ಕಾನ್ಸ್ಪೆರಸಿ ಕಾಂಟ್ರವರ್ಸಿ ಅನ್ನೋದು ಏನೂ ಮಾಡ್ಕೊಂಡಿಲ್ಲ. ಬಟ್ ಸ್ಟಿಲ್ ಅವ್ರು ಹೋಗಿ 3 ವರ್ಷದ ಮೇಲಾಯಿತು. ಈಗಲೂ ಕೂಡ ನಾವು ಅವ್ರನ್ನ ಇಷ್ಟಪಡ್ತೀವಿ, ಈಗಲೂ ಕೂಡ ನಾವು ಅವ್ರನ್ನ ಸ್ಮರಿಸ್ತೀವಿ. ಸೊ ಏನು ಅನಿಸುತ್ತೆ ಈ ಅನ್ಕಂಡೀಷ್ನಲ್ ಲವ್ ಬಗ್ಗೆ? ಇದಕ್ಕೆ ಖುಷಿ ಪಡ್ಬೇಕಾದೇನಂದ್ರೆ ಅದು ಕಲಾವಿದರಿಗೆ ಅದೇನು ಹೇಳ್ತಿರಲ್ಲ, ಯಾವುದೇ ಕಲಾವಿದನಿಗೆ ಸಾವಿಲ್ಲ ಅಂತ. ಈ 3 ವರ್ಷ ಆಗಿದೆ ಅವ್ರು ಹೋಗಿ, 300 ವರ್ಷ ಹೋದ್ರೂ ಅವ್ರು ಹೋಗಿದಾರ ಅನ್ನೋ ಫೀಲ್ ನಮ್ಮಲ್ಲಿ ಯಾರಿಗೂ ಬರೋದಿಲ್ಲ. ಎಷ್ಟೋ ಜನ ಈಗ ನಮ್ಮ ಮಕ್ಕಳಿಗೆ ಎಷ್ಟೋ ಸರ್ಗೆ ಗೊತ್ತೇ ಇಲ್ಲ ಪುನೀತ್ ಸರ್ ಅಂತೇಳಿ. ಈಗಿರುವಂಥವ್ರಿಗೆ ಅವ್ರಿಗೂ ಸತ್ಯಾಗ ಅವ್ರ ಬಗ್ಗೆ ಗೊತ್ತಾದರೆ ಅವರು ಅವ್ರದ್ದು ಸಾಯೋವರೆಗೂ ಫ್ಯಾನ್ ಆಗ್ತಾರೆ. ಅವ್ರು ಇನ್ನೂ ಇರಬೇಕಾಗಿತ್ತು. ನಮ್ಮಂಥ ಯಂಗ್ಸ್ಟರ್ಸ್ಗೆ ಭಾಳ ಜನರು ಅವ್ರನ್ನ ಬೆಳೆಸ್ಬೋದಾಗಿತ್ತು. ಬಟ್ ದೇವರ ಇಚ್ಛೆ, ಏನೂ ಮಾಡೋಕ್ಕಾಗಲ್ಲ. ಆದರೂ ಕೂಡ ನಿಮ್ಮ ಮುಖಾಂತರ ನಮ್ಮ ತಂಡದ ಪರವಾಗಿ, ನಮ್ಮ ರಂಗಭೂಮಿ ಕಲಾವಿದರ ಪರವಾಗಿ 51ನೇ ಹುಟ್ಟುಹಬ್ಬದ ಶುಭಾಶಯಗಳು ಪುನೀತ್ ಸರ್ಗೆ. ಸೋ ಸ್ವೀಟ್. ಓಕೆ, ಸೊ ಕೊನೆಯದಾಗಿ ಒಂದಿಷ್ಟು ಹೆಸರು ತಗೊಳ್ತೀನಿ. 1 ನಿಮಿಷದ ಒಳಗಡೆ ಪಟ್ ಅಂತ ಆನ್ಸರ್ ಮಾಡಬೇಕು ಅವ್ರ ಬಗ್ಗೆ. ಓಕೆ, ಟ್ರೈ ಮಾಡ್ತೀನಿ. ರಾಜು ತಾಳಿಕೋಟಿ ನಮ್ಮ ಮನೆ ದೇವರು. ನಮ್ಗೆ ಹಿಂದೂ ಮುಂದೆ ಏನೂ ಗೊತ್ತಿಲ್ಲದೆ ಇರುವಾಗ ನಮ್ಗೆ ಇವತ್ತು ಈ ಮಟ್ಟಿಗೆ ತೊಗೊಂಬಂದು ನಿಂತಿದ್ದೀವಿ ಅಂದ್ರೆ ನಾವು ಬರೀ ಆ ಬ್ರ್ಯಾಂಡ್ ಮೇಲೆ. ನಾವಿನ್ನೂ ಏನು ಕೆಲಸ ಅಷ್ಟು ಮಾಡಿದ್ದೀವೋ, ಏನು ಜನರಿಗೆ ಇಷ್ಟಪಡುವಂಥದ್ದು ಮಾಡಿವಿಲ್ಲೋ ಗೊತ್ತಿಲ್ಲ. ಬಟ್ ರಾಜು ತಾಳಿಕೋಟಿ ಮಗ ಅಂದ ತಕ್ಷಣ ಏನು ಜನರಿಗೆ ವಾವ್. ಸೊ ಹಿಂಗಾಗಿ ನಮ್ಮ ಮನೆ ದೇವರು. ಡ್ರಾಮಾ ಕಂಪ್ನಿ ನಮ್ಮ ATM ಮಷೀನ್. ಯಾವಾಗಲೂ ನಮ್ಗೆ ದುಡ್ಡು ಕೊಟ್ಟಿದೆ, ಯಾವಾಗಲೂ ನಮ್ಮನ್ನು ಚೆನ್ನಾಗಿ ಬದುಕಬೇಕಂತ ಹೇಳ್ಕೊಟ್ಟಿದೆ. ನಮ್ಮನ್ನು ಇವತ್ತಿಗೂ ಸಾಕ್ತಾಯಿದೆ, ಅವತ್ತು ಸಾಕಿತ್ತು, ಇವತ್ತು ಸಾಕ್ತಾಯಿದೆ. ಪ್ರೇಮ ನಮ್ಮ ಮನೆ ಗೋಮಾತೆ. ಸೊ ಕೇಳಿದ್ದೆ ಎಲ್ಲರಿಗೂ, ಯಾರೇ ಬರಲಿ, ಏನು ಕಾಮಧೇನು, ಯಾರಿಗೆ ಏನೇ ಅನ್ನಲಿ, ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಖುಷಿಯಾಗಿ ಇವತ್ತಿಗೂ ನಮ್ಮ ಫ್ಯಾಮ್ಲಿ ಜಕ್ಕೊಂಡು ಹೋಗ್ತಾ ಇರೋದೇ ಪ್ರೇಮ.
ನಮ್ಮೆಲ್ಲರ ನಡುಬರ್ಗೆ ಪ್ರೇಮ ಹುಟ್ಟಿಸಿರೋದೇ ಆ ಪ್ರೇಮ. ದರ್ಶನ್ ಸರ್ ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ. ನಾನು ಅವ್ರ ಫ್ಯಾನ್ ಇಲ್ಲದೇ ಇರ್ಬೋದು, ಬಟ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವ್ರ ಇಂಡಸ್ಟ್ರಿಗೆ ಅವಶ್ಯವಾಗಿ ಬೇಕೇ ಬೇಕು. ಯಶ್ ಸರ್ ಬಗ್ಗೆ ಹೇಳ್ಬೇಕಂತಂದರೆ ಸಿಕ್ಕಾಪಟ್ಟು ಕಷ್ಟಪಟ್ಟ ಮೇಲೆ ಬಂದವರು. ಆ ಹೆಸರು ಮಾಡೋಕ್ಕೆ ಅವ್ರು ಏನು ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಗೊತ್ತು. ನಾವು ಇವತ್ತು ನಾರ್ಮಲಾಗಿ ಒಂದು ಟೇಷನ್ ಬಿಡ್ತೀವಿ, ಬಟ್ ಆ ಡೆಡಿಕೇಟ್ ಅವರಲ್ಲಿದೆ. ಅಂತ ಡೆಡಿಕೇಟ್ ನಮಗೂ ಕರುಣಿಸ್ಲಿ ಅಂತ ಬಿಡ್ಕೊತೀವಿ. ಬಶೀರ್ ಅಲಿಯಾಸ್ ಭರತ್ ಒಬ್ಬ ಕಾರ್ಮಿಕ, ರಂಗಭೂಮಿ ಸೇವಕ ಅಷ್ಟೇ.